ಸ್ಪೆಷಲ್ ಥೆರಪಿ ಅನ್ನೋದು ತಗೊಂಡಿದ್ದಾರೆ. ಆ ಸ್ಪೆಷಲ್ ಥೆರಪಿಯಲ್ಲೂ ಸಹ ಅಪ್ಪಗೆ ನಮ್ಮ ಜೇಡ್ ಆಲ್ಕಲೈನ್ ವಾಟರು ಥೆರಪಿ ಅನ್ನೋದು ಸಹ ಕೊಟ್ಟಿದ್ದಾರೆ. ಅಪ್ಪ ಕೈಗೆ ಕಾಲಿಗೂ ಸಹ ನೀರು ಅನ್ನೋದು ತಗೊಂಡಿದ್ದಾರೆ. ಅದ್ರ ಜೊತೆ ಕಣ್ಣಿಗೂ ಐ ಡ್ರಾಪ್ ಅನ್ನೋದಕ್ಕೆ ಏನು ಚೇಂಜಸ್ ಆಗಿದೆ ಅಂತೇಳಿ ಅಪ್ಪ ಮಾತಾಡ್ತಾರೆ. ಎಲ್ಲ ಒಮ್ಮೆ ಜೋರಾಗಿ ಚಪ್ಪಾಳೆ. ಅಪ್ಪ ನಮಸ್ತೆ. ನಮಸ್ಕಾರಮ್ಮ. ಅಪ್ಪ ನಿಮ್ಮ ಹೆಸರು? ರಾಜಪ್ಪ. ಎಲ್ಲಿಂದ ಬರ್ತಾ ಇರೋದು? ಗೋಪನಾಳು. ಓಕೆ, ಸರಾಕೆರಿಗೆ ಬಂದು ಎಷ್ಟು ದಿನ ಆಯಿತು? ಈಗ 26 ದಿವಸ ಆಯ್ತು. 26 ದಿವಸ ಆಯಿತು. ಓಕೆ, ನಿಮಗೆ ಏನು ಪ್ರಾಬ್ಲಮ್ ಇದೆ? ಆಮೇಲೆ ಇವು ಎದೆ ಉರಿ ಬರ್ತಿತ್ತು, ಅವೆಲ್ಲ ನಾರ್ಮಲಿ ಬಂದವು. ಒಂದು 55%. ಜೋರಾಗಿ ಚಪ್ಪಾಳೆ. ಓಕೆ ಅಪ್ಪ, ಇವಾಗ ಇಷ್ಟೆಲ್ಲ ಪ್ರಾಬ್ಲಮ್ ಹೇಳಿದ್ರಲ್ವಾ, ಅದು ಎಷ್ಟು ದಿನದಿಂದ ಇತ್ತು ನಿಮಗೆ? ನನಗೆ ಈಗೆಲ್ಲ ಶುಗರ್ 14-15 ವರ್ಷ ಆಯಿತು. ಮತ್ತೆ ಸೊಂಟ ನೋವು ಈಗ 2 ವರ್ಷ ಆಯಿತು. ಕಾಲೂರಿ ಅಂತೂ ಈಗ 5-6 ವರ್ಷದಲ್ಲ ಐತಿ. ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ದೀರಾ? ಇದು ಶುಗರ್ಗೆಲ್ಲ ತೋರಿಸಿದ್ದೀವಿ. ಸೊಂಟ ನೋವಿಗೆ ಹೋಗಿದ್ದಿಲ್ಲ, ಎಲ್ಲ ಹೊಂಟಿದ್ವಿ ಮಂಗಳೂರು ಕಡೆಗೆ. ಅದು ಇಲ್ಲಿ ಯಾರೋ ಹೇಳಿದ್ರು ಆಪರೇಷನ್ ಮಾಡ್ಸಕ್ಕಂತ ಹೋಗಿದ್ರ? ಇಲ್ಲ, ತೋರ್ಸಕ್ಕಂತ ಹೋಗಿದ್ವಿ. ಜೋಡಿನೇ, ಮತ್ತು ಒಬ್ರಲ್ಲ, ಇಬ್ಬರು. ಹೊಂಟಿದ್ವಿ. ಇಲ್ಲಿ ಯಾರೋ ಹೇಳಿದ್ರು, ಬಂದು ತಗೊಂತದ್ವಿ. ಉತ್ತಮ ಆಗೈತಿ. ನಾವು ಕರೆಕ್ಟಾಗಿ ಬಂದರೆ ನಮ್ಮನ್ನು ದೇವರು ಕಾಪಾಡ್ತಾನೆ. ಇಲ್ಲಿ ನಾವು ಸರಿ ಇಲ್ಲ ಅಂದರೆ ಯಾರೇನು ಮಾಡೋಕ್ಕಾಗಲ್ಲ. ಅಪ್ಪ, ಇವಾಗ ಅದೇ ರೀತಿನೇ ನೀವು ಸಹ ಜೇಡ್ ಆಲ್ಕಲೈನ್ ವಾಟರ್ ಥೆರಪಿ ತಗೊಂಡಿದ್ರೆ ಅದು ಏನು ಚೇಂಜಸ್ ಆಗಿದೆ? ಅದು ಕಣ್ಣುರಿ, ಮೈಕೈ ನೋವು, ಅಳರಾಗಿದೆ. ಜೋರಾಗಿ ಚಪ್ಪಾಳೆ. ಆಮೇಲೆ ಕಣ್ಣ ನೀರು ಬರ್ತಿತ್ತು. ಆಮೇಲೆ ಕಣ್ಣು ಒಂಚೂರು ಸ್ವಚ್ಛವಾಗಿ ಕಾಣ್ತಾ ಇದಾವೆ. ಓಕೆ, ಮುಂಚೆ ಕಾಣಿಸ್ತಾ ಸಣ್ಣ ಅಕ್ಷರ ಒಂಚೂರು ಕಮ್ಮಿ ಇದ್ದು, ಇವಾಗ ಈ ಪರವಾಗಿಲ್ಲ. ಜೋರಾಗಿ ಚಪ್ಪಾಳೆ ಅಪ್ಪ. ಮತ್ತೆ ಅಷ್ಟೇ, ಚೆನ್ನಾಗಿ ಕಾಲೂರಿ ಕೈಯೂರಿ ಎಲ್ಲ ಐತೆ. ಈಗೇನು ಕೆಮ್ಮಂದೈತೆ ನೋಡಿ, ಕೆಮ್ಮುಂದಿದೆ, ಅದು ಕಫ ಹೊರಗಡೆ ಬರ್ತಾ ಐತೆ. ಓಕೆ, ನಮಸ್ತೆ. ಓಕೆ, ಅಪ್ಪನಿಗೆ ನೋಡಿ ಜೇಡ್ ಆಲ್ಕಲೈನ್ ವಾಟರ್ ಅಲ್ಲಿ ಥೆರಪಿ ತಗೊಳ್ಳುವಾಗ ಅಪ್ಪನಿಗೆ ಕಣ್ಣಲ್ಲಿ ನೀರು ಬರೋದೇನಾಗಿದೆ, ಕಡಿಮೆ ಆಗಿದೆ. ಆಮೇಲೆ ಸಣ್ಣ ಅಕ್ಷರ ಅಪ್ಪನಿಗೆ ಕಾಣಿಸ್ತಿಲ್ಲ, ಇವಾಗ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಅದ್ರ ಜೊತೆ ಪಾದ ಉರಿ ತುಂಬಾನೇ ಇತ್ತು, ಇವಾಗ ಅದನ್ನು ಸಹ ಜೇಡ್ ವಾಟರ್ ಥೆರಪಿಯಲ್ಲಿ ಕಡಿಮೆ ಆಗಿದೆ. ಅದಾದ್ಮೇಲೆ ಅಪ್ಪನಿಗೆ ಈ ವಾಟರ್ ಥೆರಪಿ ತಗೊಂಡ್ಮೇಲೆ ದೇಹ ಎಲ್ಲ ಹಗುರ ಅನಿಸಿದೆ, ಫ್ರೀ ಅನ್ನೋದು ಆಗಿದೆ ಅಪ್ಪ ಅಮ್ಮ. ಸರಿನಾ? ಇಷ್ಟು ಬೆಸ್ಟ್ ಆಗಿ ನಮ್ಮ ಜೇಡ್ ಆಲ್ಕಲೈನ್ ವಾಟರ್ ಅಲ್ಲಿ ರಿಸಲ್ಟ್ ಅನ್ನೋದು ಇದೆ ಅಪ್ಪ ಅಮ್ಮ. ಸರಿನಾ? ಟೋಟಲ್ ಆಗಿ ನಿಮಗೆ ಎಷ್ಟು ಪರ್ಸೆಂಟ್ ರಿಸಲ್ಟ್ ಇದೆ? 55-60%. ಜೋರಾಗಿ ಚಪ್ಪಾಳೆ. ಓಕೆ, ಕೊನೆಯದಾಗಿ ಅಪ್ಪ ಅಮ್ಮಂದ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದೇ ಬಂದು ಮಾಡ್ಕೊಂಡು ನಮಗೆ ಒಳ್ಳೆಯದು. ಅಪ್ಪ ಅಮ್ಮಂದ್ರಿಗೆ ನಾವು ಒಂದಿನ ಬರೋದು ಯಾರು ಅವ್ರು ಇದ್ದಾವೆ ಕಷ್ಟ ಸುಖಗಳು, ಯಾರ ಮನೆಗೆ ಎಲ್ಲರ ಮನೆಗೆ ಇರ್ತವೆ. ಆದಷ್ಟು ಬಂದು ಮಾಡ್ಕೊಳೋರು ಒಳ್ಳೆಯದು. ಶೆಲಕ್ಕೆ ಬಂದು ನಮ್ಮ ಇದಕ್ಕೆ ಒಳ್ಳೆ ಗುಣ ಆಗುತ್ತೆ. ಐ ಡ್ರಾಪ್ ಅನ್ನೋದು ಸಹ ಕೊಟ್ಟಿದ್ದಾರೆ ಅಪ್ಪ ಅಮ್ಮ. ಸೊ ಇದರಲ್ಲಿ ಅಪ್ಪನಲ್ಲಿ ಬಂದ್ಬಿಟ್ಟು ಏನು ಚೇಂಜಸ್ ಆಗಿದೆ ಅಂತೇಳಿ ಅಪ್ಪ ಮಾತಾಡ್ತಾರೆ. ಎಲ್ಲೊಮ್ಮೆ ಜೋರಾಗಿ ಚಪ್ಪಾಳೆ ಕೊಡಿ. ಅಪ್ಪ ನಮಸ್ತೆ. ನಮಸ್ತೆ. ಅಪ್ಪ ನಿಮ್ಮ ಹೆಸರು? ಹನುಮಂತ್ ಶೆಟ್ಟಿ ಅಂತ. ಎಲ್ಲಿಂದ ಬರ್ತಾ ಇರೋದು ಅಪ್ಪ? ನಾವು ಬಸವನಕೋಟೆಯಿಂದ ಬರ್ತದ್ದು. ಓಕೆ, ಸರಾಕೆರಿಗೆ ಬಂದು ಎಷ್ಟು ದಿನ ಆಯಿತು ಅಪ್ಪ? 103 ದಿನ ಆಯ್ತು. ಮೂವತ್ತಿಗೆ. ಓಕೆ, ನಿಮಗೆ ಏನು ಪ್ರಾಬ್ಲಮ್ ಇದೆ? ಆಮೇಲೆ ಗ್ಯಾಸ್ಟ್ರಿಕ್ ಇತ್ತು, ಆಮೇಲೆ ಇದು ಕಾಲು ನೋವು ಇತ್ತು, ತಲೆ ಸುತ್ತ ಇತ್ತು, ಅದರಿಂದ ಬರ್ತಾ ಇದ್ವಿ. ಓಕೆ, ಇಷ್ಟು ಪ್ರಾಬ್ಲಮ್ ಬಂದ್ಬಿಟ್ಟು ನಿಮಗೆ ಎಷ್ಟು ದಿನದಿಂದ ಇತ್ತು ಅಪ್ಪ? ಈಗೆಲ್ಲ 1 ವರ್ಷದಿಂದಲೇ ಇತ್ತು. 1 ವರ್ಷದಿಂದನೂ ಇತ್ತು. ಓಕೆ, ಇವಾಗ ಸರಾಕೆರಿಗೆ ಬಂದಮೇಲೆ ನಿಮಗೆ ಎಷ್ಟು ರಿಸಲ್ಟ್ ಬಂದಿದೆ? 75% ಬಂದಿದೆ. ಜೋರಾಗಿ ಚಪ್ಪಾಳೆ. ಸೊ ಇವಾಗ ಇಷ್ಟೆಲ್ಲ ಪ್ರಾಬ್ಲಮ್ ಇದೆ ಅಲ್ವಾ, ಮುಂಚೆ ನೀವೇನಾದರೂ ಹಾಸ್ಪಿಟ್ಲಿಗೆ ತೋರಿಸಿದ್ರಾ? ಹಾಸ್ಪಿಟ್ಲಿಗೆ ತೋರಿಸಿದ್ವಿ. ಏನಂದ್ರು ಹಾಸ್ಪಿಟ್ಲಲ್ಲಿ? ಅದೇ ಹಿಂಗೆ ಹೋದಾಗ ಗುಳಿಗೆ ಕೊಡೋರು. ಆ ಗುಳಿಗೆ ಕೊಟ್ಟಾಗ ಸ್ವಲ್ಪ ಕಡಿಮೆ ಆಗೋದು, ಮತ್ತು ಆಮೇಲೆ ಮತ್ತೆ ಅದು ಯಥಾಸ್ಥಿತಿ ಮತ್ತೆ ಬರೋದು. ಆಮೇಲೆ ನಮ್ಮೂರಲ್ಲಿ ಇಲ್ಲಿ ಭಾಳ ಜನ ಬರ್ತಿದ್ರು ಫಸ್ಟಿಗೆ. ಅವಾಗ ಅವ್ರು ಹೇಳಿದ್ರು ಹಿಂಗೈತಿ, ಜಯದೇವ ಸರ್ಕಲ್ಲಿಗೆ ಒಂದು ಸ್ವಲ್ಪ ಹೋಗಿ ಬರ್ತೀರ ನೋಡಪ್ಪ, ಹೋಗಿ ಬರೋದು. ಅವತ್ತು ಬಂದೆ, ಅವತ್ತಿಂದ ನಾವು ಹೋಗೋದು ಬಿಟ್ಟು ಬರ್ತಾ ಇದ್ದೀವಿ. ಟೋಟಲ್ ಆಗಿ ಮುಂಚೆ ಬಂದ್ಬಿಟ್ಟು ನೀವು ಹಾಸ್ಪಿಟ್ಲಿಗೆ ನಿಮ್ಮ ಹೆಲ್ತಿಗೋಸ್ಕರ ಎಷ್ಟು ಹಣ ಖರ್ಚು ಮಾಡಿದ್ದೀರಾ? ಅಂದರೆ ಹೆಲ್ತಿಗೆ ದುಡ್ಡು ಖರ್ಚು ಮಾಡಿಲ್ಲಮ್ಮ. ನಾವು ಬೆಂಗಳೂರಾಗ ನಮ್ಮ ಮಗ ನೌಕರಿ ಹೇಳಿದಾರೆ, ಅಲ್ಲಿ ಅವರು ಹೋದ ಅಲ್ಲಿ ಎಲ್ಲ ಫ್ರೀ ಕೊಡ್ತಾರೆ ನಮಗೆ. ನಾವೇನು ದುಡ್ಡು ಖರ್ಚು ಮಾಡಿಲ್ಲ ಅಲ್ಲಿ. ಓಕೆ, ಇವಾಗ ಸರಾಕೆರಿಗೆ ಬಂದಮೇಲೆ ಎಷ್ಟು ಪರ್ಸೆಂಟ್ ರಿಸಲ್ಟ್ ಬಂದಿದೆ ನಿಮಗೆ? 75%. ಓಕೆ, ಅದ್ರ ಜೊತೆ ನೀವು ವಾಟರ್ ಥೆರಪಿ ಅನ್ನೋದು ತಗೊಂಡಿದ್ದೀರಲ್ವಾ, ಸೊ ಅದರಲ್ಲಿ ಏನು ಚೇಂಜಸ್ ಆಗಿದೆ? ಅದರಲ್ಲಿ ಏನು ಚೇಂಜಸ್ ಆಗಿದೆ ಅಂದರೆ ಕಾಲು ಉರಿ ಬರ್ತಾ ಇದ್ವಿ, ಸ್ವಲ್ಪ ಹಿಂಗೆ ಹಿಡ್ಕೊಂತದ್ದು. ಈಗ ಅದು ಸ್ವಲ್ಪ ಕಡಿಮೆ ಆಗಿದೆ. ಕಡಿಮೆ ಆಗಿದೆ. ಕಣ್ಣಲ್ಲಿ ನೀರು ಬರ್ತಾ ಇತ್ತು, ಈಗ ಸ್ವಲ್ಪ ಜಾಸ್ತಿ ಆಗಿದೆ. ಇದು ಎಡಗಣ್ಣು ಜಾಸ್ತಿ ಆಗಿದೆ. ಓಕೆ, ನಮಸ್ತೆ. ಓಕೆ, ನೋಡಿ ಮುಂಚೆ
ಬಂದ್ಬಿಟ್ಟು ಅಪ್ಪನಿಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ಇವಾಗ ಐ ಡ್ರಾಪ್ ಥೆರಪಿ ತಗೊಂಡ್ಮೇಲೆ ಅಪ್ಪನಿಗೆ ಏನಾಗಿದೆ, ಜಾಸ್ತಿ ಆಗಿದೆ. ಏನಕ್ಕೋಸ್ಕರ ಅಂತ ಹೇಳುವಾಗ ಅದು ಮುಂಚೆ ಅದೆಲ್ಲ ಸ್ಟೋರೇಜ್ ಆಗಿರುವಾಗ ಗಲೀಜೆಲ್ಲ ಇರುವಾಗ ಏನಾಗುತ್ತೆ, ನಮಗೆ ಈ ಐ ಡ್ರಾಪ್ ಥೆರಪಿ ತಗೊಳ್ಳುವಾಗ ಫುಲ್ಲು ಹೊರಗಡೆ ಬರ್ತಾ ಹೋಗುತ್ತೆ ಅಪ್ಪಮ್ಮ. ಅದ್ರ ಜೊತೆ ನೀವು ಥೆರಪಿನ ಕಂಟಿನ್ಯೂ ಮಾಡುವಾಗ ಮೇಡಮು ನಿಮಗೆ ಹೋಗುವಾಗ ಸ್ಪ್ರೇ ಮಾಡ್ತಾರಲ್ವಾ, ಅದನ್ನು ಸ್ಪ್ರೇ ಮಾಡಿಸ್ಕೊಂಡು ಹೋಗಿ ಆಟೋಮೆಟಿಕ್ಕಾಗಿ ನಿಮಗೆ ಕಡಿಮೆ ಅನ್ನೋದು ಆಗ್ತಾ ಹೋಗುತ್ತೆ ಅಪ್ಪಮ್ಮ. ಸರಿನಾ? ಥ್ಯಾಂಕ್ ಯು.